ರಾಜೀನಾಮೆ ಕೊಡಲ್ಲ ಎನ್ನುತ್ತಲೇ ಸ್ವಪಕ್ಷೀಯರಿಗೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಮೂಡಾ ಕೇಸ್ನಲ್ಲಿ ಒಂದೆಡೆ ಬಿಜೆಪಿ ಹೇಳಿಕೆಯಿಂದ ಸಾಕಷ್ಟು ಒಂದು ಮುಜುಗರ ತಪ್ಪಿಸಿತು. ಸಿದ್ದರಾಮಯ್ಯ ಅವರಿಗೆ ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ. ಆದ್ರೆ ನಿನ್ನೆ ಯಾವಾಗ ಜಿಟಿಡಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟರು, ಅದು ಸಾಕಷ್ಟು ಒಂದು ಬೆಂಬಲವನ್ನ ನೀಡಿದೆ ಈಗ ಸಿದ್ದರಾಮಯ್ಯ ಅವರಿಗೆ. ಸಿದ್ದರಾಮಯ್ಯ ಏಕೆ ರಾಜೀನಾಮೆ ಕೊಡಬೇಕು ಅಂತ ಜಿಟಿ ದೇವೇಗೌಡರು ನಿನ್ನೆ ಪ್ರಶ್ನೆ ಮಾಡಿದ್ದಾರೆ. ಬಹಿರಂಗ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಮೂಡಾ ಕೇಸಿಂದ ಅಲುಗಾಡ್ತಿದ್ದ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಈಗ ಒಂದು ಮಟ್ಟಿಗೆ ಅದರಿಂದ ರಿಲ್ಯಾಕ್ಸ್ ಆಗಿದ್ದಾರೆ ಸಿದ್ದರಾಮಯ್ಯನವರು. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟ ಆಕಾಂಕ್ಷಿಗಳಿಂದಲೂ ಕೂಡ ಸಾಕಷ್ಟು ಒಂದು ಕಸರತ್ತು ನಡೆಸ್ತಾ ಇದ್ರು. ಈ ವೇಳೆ ದಸರಾ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಈ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದವರಿಗೂ ಕೂಡ ಸಿಎಂ ಸಿದ್ದು ಚೆಕ್ಮೇಟ್ ನೀಡಿದ್ದಾರೆ. ನಾನೇ ಸಿಎಂ ಆಗಿರ್ತೀನಿ ಅಂತ. ಆ ಸಂದೇಶ ಯಾರಿಗೆ ಹೋಗ್ಬೇಕೋ ಅದು ತಲುಪಿದೆ. ಅದೇ ವೇದಿಕೆ ಮೇಲಿದ್ದಂತ ಕೆಲವು ನಾಯಕರಿಗೂ ಕೂಡ ಸಂದೇಶ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕೂಡ. ಚುನಾಯಿತ ಸರ್ಕಾರಗಳನ್ನ ಕಿತ್ತೊಗೆಯಲು ನೋಡುತ್ತಿದ್ದಾರೆ. ವಾಮ ಮಾರ್ಗದಿಂದ ಸರ್ಕಾರವನ್ನ ಕಿತ್ತೊಗೆಯಲು ನೋಡುತ್ತಿದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಅಂತ ಸಿದ್ದರಾಮಯ್ಯ ಅವರು ನನ್ನ ಸಂದೇಶವನ್ನ ರವಾನಿಸಿದ್ರು. ವಾಮ ಮಾರ್ಗದಿಂದ ಕೂಡ ಕೆಲವರು ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತ ಸಿದ್ದರಾಮಯ್ಯ ಅವರು ನನ್ನ ಸ್ಟೇಟ್ಮೆಂಟ್ ಅನ್ನ ಕೊಟ್ರು. 5 ವರ್ಷ ಆಡಳಿತ ಮಾಡಲು ನಮಗೆ ಅವಕಾಶ ನೀಡಿದ್ದಾರೆ ಜನ ಆಶೀರ್ವಾದದಿಂದ 136 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದ್ದೇವೆ. 5 ವರ್ಷಗಳ ಕಾಲ ನಾವು ಜನ ಸೇವೆ ಮಾಡಕ್ಕೆ ಬಂದಿರೋದು. 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಈ ಹಿಂದೆಯೂ ನಾನು 5 ವರ್ಷಗಳ ಕಾಲ ಸಿಎಂ ಆಗಿದ್ದೆ. ದೇವರಾಜ ಅರಸು ಬಿಟ್ರೆ 5 ವರ್ಷ ಆಡಳಿತ ಮಾಡಿದ್ದು ಒನ್ ಅಂಡ್ ಓನ್ಲಿ ಅದು ಸಿಎಂ ಸಿದ್ದರಾಮಯ್ಯ ಅನ್ನೋ ರೀತಿನಲ್ಲಿ ಸಂದೇಶವನ್ನ ರವಾನಿಸಿದ್ರು ನಿನ್ನೆ. ಈಗಲೂ ಎಷ್ಟೇ ತೊಡಕುಗಳು ಬಂದ್ರು ನಾನೇ ಸಿಎಂ, ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ನಾನೇ ಸಿಎಂ ಆಗಿರ್ತೇನೆ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳನ್ನ ಅದನ್ನು ವಾಮ ಮಾರ್ಗದಿಂದ ಕಿತ್ತಾಕ್ತಕ್ಕಂಥದ್ದು ಇದೆಯಲ್ಲ, ಅದು ಪ್ರಜಾಪ್ರಭುತ್ವ ವಿರೋಧಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಇದು ಬಹಳ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವದಲ್ಲಿ ಅದು ಮುಂದುವರಿಬೇಕು, ಅದು ಇನ್ನೂ ಬಲಗೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥ ಯಾರೇ ಆದರೂ ಕೂಡ ಚುನಾಯಿತ, ಈಗ ಜನರ ಆಶೀರ್ವಾದದಿಂದ ನಾವು 136 ಸ್ಥಾನ ಗೆದ್ದಿದ್ದೀವಿ. ಜನರ ಆಶೀರ್ವಾದ 5 ವರ್ಷ ಇರಿ ಅಂತ ಹೇಳಿದ್ದಾರೆ. 5 ವರ್ಷ ಈ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವರನ್ನ ಬಿಟ್ರೆ 5 ವರ್ಷಗಳ ಪೂರ್ಣಾವಧಿಯನ್ನ ಪೂರೈಸಿದಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸಂಜಯ್. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸ್ಟೇಟ್ಮೆಂಟ್, ಜಿಟಿ ದೇವೇಗೌಡರು ಕೊಟ್ಟಂತ ಪಂಚಿಂಗ್ ಡೈಲಾಗ್ ನಿಜಕ್ಕೂ ಒಂದು ರೀತಿ ಅವ್ರಿಗೆ ಬಲ ಬಂದಿದೆ. ಒಂದು ಪಾಯಿಂಟ್ ನಂಬರ್ 2, ನಾನೇ ಸಿಎಂ ಆಗಿರ್ತೇನೆ 5 ವರ್ಷ ಅಂತ ಹೇಳಿದ್ರು. ಬಹುಶಃ ಅದೇ ವೇದಿಕೆಯಲ್ಲಿ ಕೆಲವರು ಕೂಡ ಇದ್ರು ಸಿಎಂ ಸ್ಥಾನದ ಆಕಾಂಕ್ಷಿಗಳು. ಇದು ಯಾವ ಸಂದೇಶವನ್ನ ಕೊಟ್ಟಿದೆ ಅಂತ ಅವ್ರಿಗೆ, ಅದರ ಜೊತೆಗೆ ಒಂದು ರೀತಿ ಒಳೊಳಗೆ ಅಸಮಾಧಾನ ಕೂಡ ಇದ್ದೇ ಇರುತ್ತೆ ಅಲ್ವಾ ಈ ಸ್ಟೇಟ್ಮೆಂಟ್ ಅನ್ನ ಕೇಳಿದ ನಂತರ? ಖಂಡಿತವಾಗಿಯೂ ದಿವ್ಯಾ, ಏನು ನೆನ್ನೆ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಯಲ್ಲಿ ಜಿಟಿ ದೇವೇಗೌಡರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇಡೀ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ ಅಂತ ಒಂದು ದೊಡ್ಡ ಬೆಳವಣಿಗೆಗೆ ಫುಲ್ ಸ್ಟಾಪ್ ಇಡುವಂತ ಒಂದು ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಏನು ಮೂಡಾ ಹಗರಣದ ಸುಳಿಯಲ್ಲಿ ಸಿಕ್ಕಿ ಹಾಕೊಂಡಂತ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನು ಬಿಟ್ಟೇ ಬಿಡ್ತಾರೆ ಅಂತಕ್ಕಂಥ ಬಹುದೊಡ್ಡ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾಕಂತಂದ್ರೆ FIR ಆಯಿತು, ಲೋಕಾಯುಕ್ತದಿಂದ ತನಿಖೆಯೂ ಸಹ ಶುರು ಆಗಿರ್ತಕ್ಕಂಥದ್ದು, ಜೊತೆಗೆ ಇಡಿ ಸಹ ಸಿದ್ದರಾಮಯ್ಯನವರ ಮೂಡಾ ಪ್ರಕರಣದಲ್ಲಿ ಎಂಟ್ರಿ ಆಯಿತು. ಇದೆಲ್ಲವನ್ನು ಆಗ್ತಾ ಇದ್ದಂತೆ
ಮತ್ತೆ ವಿಪಕ್ಷ ನಾಯಕರು ಒಂದ್ ಕಡೆ ಸಿಎಂ ಎಲ್ಲ ವಾಗ್ದಾಳಿಯನ್ನು ನಡೆಸ್ತಾ ಇದ್ರೆ, ಸ್ವಪಕ್ಷೀಯರು ಸಹ ಒಳಗೆ ಕಸರತ್ತನ್ನ ಶುರು ಮಾಡಿದ್ರು ಸಿಎಂ ಸ್ಥಾನದ ಮೇಲೆ. ಈ ಬಾರಿ ಸಿಎಂ ಆಗ್ಲೇಬೇಕು ಅಂತ, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಮತ್ತೆ ಇಡಿ ಸಂಕಷ್ಟ ಎದುರಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೆಳಗಿಳಿಯುವ ಪರಿಸ್ಥಿತಿ ಬರುತ್ತೆ ಅಂತ. ಆದ್ರೆ GT ದೇವೇಗೌಡರು ನಿನ್ನೆ ಒಂದು ಮಾತನ್ನ ಹೇಳಿದ್ರು, ಏನು FIR ಆದ ತಕ್ಷಣ ರಾಜೀನಾಮೆ ಕೊಟ್ಬಿಡ್ಬೇಕಾ? FIR ಆದವರೆಲ್ಲ ರಾಜೀನಾಮೆ ಕೊಡೋದೇ ಆದ್ರೆ ನಿಜಕ್ಕೂ ಸಹ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಕಾಂಗ್ರೆಸ್ನವರಾಗ್ಲಿ JDSನವರಾಗ್ಲಿ BJPಯವರು ಯಾರು ಇರ್ಲಿಕ್ಕೆ ಸಾಗಲ್ಲ. ಹಂಗಾರೆ ಬನ್ನಿ ವಿಧಾನಸೌಧದ ಮುಂದೆ ನಿಂತ್ಕೊಳ್ಳಿ, ಯಾರೆಲ್ಲ FIR ಆಗಿದೆ ಅವರೆಲ್ಲ ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿದ್ದೀರಾ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅಂತಂದ್ರೆ ಅವರು ಪರೋಕ್ಷವಾಗಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದು. ಯಾಕಂದ್ರೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಿಸಲೇಬೇಕು ಅಂತ ಬಿಗಿಪಟ್ಟನ್ನು ಹಾಕಿ ಹೋರಾಟ ನಡೆಸ್ತಾ ಇರ್ತಕ್ಕಂಥವರೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು. ಇಂಥ ಒಂದು ಸಂದರ್ಭದಲ್ಲಿ ಅವರದೇ ಪಕ್ಷದ ನಾಯಕ GT ದೇವೇಗೌಡರು ಕೊಟ್ಟಂತ ಒಂದು ಹೇಳಿಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನ ತಂದುಕೊಡ್ತು. ಅದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಸಹ ಅಷ್ಟೇ ಘಂಟಾಘೋಷವಾಗಿ ಹೇಳ್ತಾರೆ, ಈ ರಾಜ್ಯದಲ್ಲಿ ದೇವರಾಜ ಅರಸು ಬಿಟ್ಟರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿದ್ದು, ಮುಂದೆ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಕ್ಕಂಥ ಸಿದ್ದರಾಮಯ್ಯನವರ ಮಾತನ್ನ ಹೇಳ್ಬೇಕಾದ್ರೆ ಅವರಲ್ಲಿದ್ದ ಕಾನ್ಫಿಡೆನ್ಸ್ ಅನ್ನ ನೋಡಿದ್ರೆ ಮುಂದೆ ಯಾವುದೇ ರೀತಿಯ ರಾಜಕಾರಣ ಬದಲಾವಣೆ ಆದ್ರೂ ನಾನು ಅಷ್ಟು ಸುಲಭವಾಗಿ ಬಗ್ಗಲ್ಲ, ಯಾವುದೇ ರಾಜಕೀಯ ಷಡ್ಯಂತ್ರಗಳಿಗೂ ಬಗ್ಗಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಮಾತನ್ನ ಹೇಳ್ಬೇಕಾದ್ರೆ ಸಿಎಂ ಸ್ಥಾನದ ಆಕಾಂಕ್ಷಿ ಹಾಲಿ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಸಹ ಅದೇ ವೇದಿಕೆಯಲ್ಲಿ ಇರ್ತಾರೆ. ನಿಜಕ್ಕೂ ಸಹ ನಿನ್ನೆ ನಡೆದಂತ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಡೆದಂತ ಒಂದು ರಾಜಕೀಯದ ಒಂದು ಮಾತುಕತೆ, ಒಂದು ಭಾಷಣಗಳು ನಿಜಕ್ಕೂ ರಾಜ್ಯ ರಾಜಕಾರಣದ ದಿಕ್ಕನ್ನು ಬದಲಾಯಿಸ್ತಾ ಇತ್ತು. ಬದಲಾಯಿಸುವ ದಿಕ್ಕಿಗೆ ಫುಲ್ ಸ್ಟಾಪ್ ಬೆಂದಿದೆ ಅಂತಾನೆ ಹೇಳ್ಬೋದು. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಿದ್ದರಾಮಯ್ಯ ಸಹ ನನಗೆ ತಾಯಿ ಆಶೀರ್ವಾದ ಇದೆ, ನಾನು ಮುಂದಿನ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ನಿಜಕ್ಕೂ ಸಹ ರಾಜ್ಯ ರಾಜಕಾರಣದಲ್ಲಿ ಅಚ್ಚರಿ ಮೂಡಿಸಿರ್ತಕ್ಕಂಥದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.